ಅದರಲ್ಲಿ ಮೇಲು ಕೀಳು ಜಾತಿ ಅನ್ನೋದು ಮನುಷ್ಯ ಇರಬಾರ್ದು ಅಂತೇಳಿ ಎಲ್ಲರೂ ನೋಡಿ ಖುಷಿಪಡಿ ಶುಭ ಹಾರೈಸಿ ಅಂತೇಳಿ ನಾನು ಆಶಿಸ್ತೀನಿ. ಇವಾಗಿನ ಜಾತಿ ವ್ಯವಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಇವಾಗಿನ ಜಾತಿ ವ್ಯವಸ್ಥೆ ಬಗ್ಗೆ ನೀವೇನು ಏನು ಅದೇ ಜಾತಿ ಮೇಲು ಕೀಳು ಜಾತಿ ಇದೆ ಅಲ್ಲ, ಅದನ್ನು ಎಲ್ಲರೂ ನೋಡಬೇಕು. ಯಾಕಂದರೆ ಜನಗಳು ಎಲ್ಲರೂ ಒಂದೇ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಎಲ್ಲರೂ ಬಂದು ಕುಟುಂಬ ಸಮೇತ ಬಂದು ಎಲ್ಲರೂ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ವಿಶೇಷವಾಗಿ ಇವತ್ತು ಕುಲದೆಲೆ ಕೀಳಾಗೋದು ಸಿನಿಮಾ ಒಂದು ಅದ್ಭುತವಾಗಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೂಡಿ ಬಂದಿದೆ. ಸೊ ಎಲ್ಲರೂ ಕೂಡ ಈ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ನಾನು ಎಲ್ಲ ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಪ್ರೊಡ್ಯೂಸರ್ನ ಈ ಒಂದು ಸಿನಿಮಾದಲ್ಲಿ ಗೆಲ್ಸ್ಕೊಡ್ಬೇಕಂತ ಕೇಳ್ಕೊತೀನಿ. ಯಾಕಂದರೆ ತುಂಬ ಇಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಕೂಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವ್ರ ದಯದಿಂದ 10 ವರ್ಷ ಹಿಂದೆ ನಾವು ಇಬ್ಬರು ಒಂದು ಸಿನಿಮಾದಲ್ಲಿ ಮಾಡಿದ್ವಿ. ಅವಾಗ ಇಬ್ಬರು ಒಂದೇ ಸಿನಿಮಾದಲ್ಲಿ ಮಾಡೋಕ್ಕಾಗಿಲ್ಲ. ಈ ಸಿನಿಮಾದಲ್ಲಿ ಹೋಗ್ತಿ ಜೊತೆ ಸೇರಿದ್ವಿ. ಒಳ್ಳೆದಾಗಲಿ, ನಿಮಗೂ ಒಳ್ಳೆದಾಗಲಿ, ಸಿನಿಮಾಗೆ ಒಳ್ಳೆದಾಗಲಿ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ವಿಶೇಷವಾಗಿ ನಾನು ಮಣೇನೂರು ವಿಶೇಷವಾಗಿ ಮಣೇನೂರು ಮನೋವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಈ ಒಂದು ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ ನಿಜವಾಗ್ಲೂ ನಾನು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ರಿಗೂ ಕೈ ಮುಗಿದು ಬೇಡ್ಕೊಳ್ತೀನಿ. ನಿರ್ಮಾಪಕರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಒಂದು ಚಿತ್ರ ಯಶಸ್ವಿಗೊಳ್ಳಿ. ಜೊತೆಗೆ ಸಾಕಷ್ಟು ಬಂಡವಾಳ ಹೂಡಿದ್ದಾರೆ. ಸೊ ಅವರಿಗೆ ಒಳ್ಳೆಯದಾಗಬೇಕು. ಅವ್ರು ಭಗವಂತ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ಸಿನಿಮಾದಲ್ಲಿ ಹೂಡಿಕೆ ಮಾಡಿರುವಂಥ ಎಲ್ಲ ಹಣ ಅವರ ಕೈ ಸೇರಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಬ್ಬರು ಬಂದು ಥಿಯೇಟ್ರಿ ನೋಡಿ ಅಂತ ಬಂದು ಹೇಳ್ತಾಯಿದ್ರಿ. ಪಿಕ್ಚರ್ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮೇಲ್ ಜಾತಿ ಕೀಳ್ ಜಾತಿ ಅಂತ ಒಳ್ಳೆ ಸಖತ್ತಾಗಿ ಟಿಪ್ಸ ಕೊಟ್ಟಿದ್ದಾರೆ. ಅದೆಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾನು ನಂದೇ ಅಂದಿರೋರೆಲ್ಲ ಮಣ್ಣಲ್ಲಿ ಮಣ್ಣಾಗಿ. ಯಾಕಂದರೆ ಎಲ್ಲರ ಹತ್ರ ಇರೋದು ಮನುಷ್ಯರು ಅಷ್ಟೇ. ಅದು ಸಕ್ಕದಾಗಿ ತೋರಿಸ್ಕೊಟ್ಟಿದ್ದಾರೆ. ಕಂಟೆಂಟ್ ಅಂತೂ ಸಕ್ಕದಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಮೂವಿ ಅಂತೂ ಪರ್ಸ್ನಲಿ ನಂಗೆ ಸಖತ್ ಇಷ್ಟ ಆಯಿತು. ಹೊಸಬ್ರು ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಯಾರೂ ಹೊಸಬ್ರ ಥರ ಇಲ್ಲ. ಅಷ್ಟು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸರ್. ಫಸ್ಟಿಂದ ಕೊನೆ ತನಕ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸಿನಿಮಾನ. ನಿಜವಾಗ್ಲೂ ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ. ಎಷ್ಟೋ ಕನ್ನಡ ಸಿನಿಮಾ ಸೋಲ್ತಾ ಇದೆ. ಯಾಕಂದರೆ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ಥಿಯೇಟ್ರಿಗೆ ಬಂದು ನೋಡಿದ್ರೆ ತಾನೇ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಬಂದು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ. ಫೀಲಿಂಗ್ಸ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಅಥವಾ ಕಾಮಿಡಿಗಳು ತುಂಬ ಚೆನ್ನಾಗಿ ಹೋಗಿದೆ ಸಿನಿಮಾ. ಒಂದು ಒಳ್ಳೆ ಸಿನಿಮಾನ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಬೋದು. ಸರ್ ನಿಮಗೆ ಯಾವ ಕಂಟೆಂಟ್ ತುಂಬ ಇಷ್ಟ ಆಯಿತು ಸರ್? ನಿಮಗೆ ಯಾವ ಕಂಟೆಂಟ್ ಸರ್ ನನಗೆ ಜಾತಿ ಬಗ್ಗೆ ತುಂಬ ಇಷ್ಟ ಆಯಿತು. ಕುಲದಲ್ಲಿ ಕೀಳಾಗೋದು ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಅದ್ರ ತಕ್ಕನಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ ಸರ್. ಈ ಟೈಮ್ ಮಾಡ್ತೀವಿ. ನೀವು ಕೂಡ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀರಾ? ನಾವು ಮಾಡಿದ್ದು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಸೆಟ್ಟಲ್ಲೆಲ್ಲ ತುಂಬ ಚೆನ್ನಾಗಿದ್ರು. ಇವತ್ತೇನೋ ಸ್ಮಾಲ್ ಇನ್ಸಿಡೆಂಟ್ ನಡೆದಿರ್ಬೋದು. ಅದೇನಿದೆ ಅದು ಕಾನೂನು ಕ್ರಮ ಕೈಗೊಳ್ತಾರೆ. ಕಾನೂನು ಪ್ರಕಾರ ಕೊಡ್ತಾರೆ. ದಯವಿಟ್ಟು ಸಿನಿಮಾನ ಸಕ್ಸಸ್ ಮಾಡಿ ಗೆಲ್ಲಿಸಿ ಅಷ್ಟೇ ನಾನು ಹೇಳೋದು. ಪಿಕ್ಚರು ಸೂಪರ್ ಆಗಿದೆ ಸರ್. ಗ್ಯಾರಂಟಿ ವೀರೇಶ್ವರ ಚಿತ್ರಮಂದಿರದಲ್ಲಿ 4 ವಾರ ಓಡಿಸ್ಬೇಕು. ಇಂಥ ಪಿಕ್ಚರ್ಗೆ ಮೆಜೆಸ್ಟಿಕಲ್ಲಿ ಕೊಡಲ್ಲ ಥಿಯೇಟ್ರ್ಗಳು. ಅದ್ಯಾವುದೋ ಸಂತೋಷಿ ಕೊಟ್ಟವರು ಜೈ ಕಿಸಾನ್ ಅಂತ. ಏನೂ ಚೆನ್ನಾಗಿಲ್ಲ ಪಿಕ್ಚರ್. ಅದು ನಾವು ನೋಡಿಲ್ಲ, ಇವತ್ತು ರಿಲೀಸ್ ಆಗಿರೋದು. 6 ಹೀರೋಯಿನ್ ಮಾತ್ರ ಸಕಾಲ ಮಾಡೋಳೆ. ಒಂದು ಸೆಕ್ಸ್ ಡ್ರೆಸ್ಸೇ ಆಗಲಿ, ಯಾವ ದುಡ್ಡು ಆಗಲಿ, ಆ ಥರ ಡ್ರೆಸ್ಸೇ ಕೊಟ್ಟಿಲ್ಲ. ಲಂಗ ದಾವಣಿಯಲ್ಲಿ ಸೂಪರ್ ಆಗಿದ್ದಾಳೆ. 2 ಹಾಡು ಕೊಟ್ಟಿದ್ದಾರೆ. 2 ಹಾಡು ಸೂಪರು. ಗೊತ್ತಾಯ್ತಾ? ರಾಮಾಚಾರಿ ಸೀರಿಯಲ್ ಖಂಡಿತ ನೋಡ್ತೀನಿ. ಈಗಲೂ ನೋಡ್ತೀನಿ. 9 ಗಂಟೆಗೆ ಬರ್ತಾಯಿತ್ತು, 10 ಗಂಟೆಗೆ ಬರ್ತಾಯಿತ್ತು. ಇನ್ನೇನು ಮುಗಿಯೋ ಹಂತದಲ್ಲಿದೆ ಅದು. ಇದೆ. ಬಟ್ ನನ್ನ ಆಸೆ ಏನು ಅಂದರೆ ಈ ಹೀರೋ ಬದಲು ರಾಮಾಚಾರಿ ರುಚಿ ಕೊಟ್ಬಿಟ್ಟಿದ್ರೆ ಸೂಪರಾಗಿ ಓಡಿರೋ ಪಿಕ್ಚರಿನ. ಸೂಪರ್ ಆಗಿ ಓಡಿರೋ ಪಿಕ್ಚರು. ರಾಮಾಚಾರಿ ಚಾರುಗೆ ಜೈ ಗಂಡ್ಮೂಗು ಆಗುತ್ತೆ. ಹೋಗಮ್ಮ. ನನ್ನ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಹುಡ್ತಾನೆ. ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಹುಡ್ತಾನೆ. ಯಾರ್ದು ಹೀರೋ ಆ್ಯಕ್ಟಿಂಗು ಚೆನ್ನಾಗಿದೆ. ಹೀರೋಯಿನ್ನು ಆ್ಯಕ್ಟಿಂಗು ಚೆನ್ನಾಗಿದೆ. ಅವಳು DC ಪಾತ್ರ ಮಾಡಿದ. ಅವಳ ಹೆಸರು ನಂಗೆ ಗೊತ್ತಿಲ್ಲ. ಅವಳು ಚೆನ್ನಾಗಿ ಮಾಡಿದ್ದಾಳೆ. 4 ಸೀನ್ ಮಾಡಿದ್ರು ಸೂಪರಾಗಿ ಮಾಡಿ. ನನಗೆ ಎಲ್ಲದಕ್ಕಿಂತ 1 ವರ್ಷದಿಂದ ಈ ಪಿಕ್ಚರ್ ಕಾಯ್ತಾ ಇದ್ದೆ. ನಾನು ಚಾರು ಮೇಡಮ್ಗೋಸ್ಕರ ಬಂದಿರೋ ಸರ್. ಈ ವಾರ ಎಲ್ಲ ಫುಲ್ಲು ನೋಡ್ತೀನಿ ಸರ್. ಇದೇ ಥಿಯೇಟ್ರಲ್ಲಿ ದಿನ 1 ನಿಮಿಷ ಬಂದು ನೋಡ್ತೀನಿ. ಮಿಸ್ ಆಗಲ್ಲ. ನನಗಿಷ್ಟ. ರಾಮಾಚಾರಿ ಸೀರಿಯಲ್ ಸಕ್ಕದ ಮಾಡಿದ್ದಾರೆ ಆ್ಯಕ್ಟಿಂಗ್. ಅಷ್ಟು ಸ್ಟಾರ್ಟಿಂಗಲ್ಲಿ ಗರ್ವ ಅಹಂಕಾರ ಇದ್ರೂ ನಮ್ಮ ರಾಮಾಚಾರಿನ ಆ ಮನೆಯವರ ನಡವಳಿಕೆ ಎಲ್ಲ ನೋಡಿ ಹೆಂಗೆ ತಿದ್ಕೊಂಡಿದ್ದಾಳೆ. ಬುದ್ಧಿ ಅಂದರೆ ಸಕ್ಕದ ತಿಳ್ಕೊಂಡಿದ್ದಾಳೆ. ಒಳ್ಳೆ ಆ್ಯಕ್ಟಿಂಗ್ ಮಾಡೋವಳೆ. ಸೀರಿಯಲಲ್ಲೂ ಚೆನ್ನಾಗಿ ಮಾಡಿದ್ದಾಳೆ. ಇದರಲ್ಲೂ ಚೆನ್ನಾಗಿದೆ. ಇದೇ ಥರ ಒಳ್ಳೊಳ್ಳೆ ಪ್ರೊಡ್ಯೂಸರು ಈ ಡೈರೆಕ್ಟರ್ ಅವಳು ಹಾಕ್ಕೊಂಡು
ತೆಗಿಬೇಕು. ಗಿಣಿರಾಮ ಅಂತ ಒಂದು ಸೀರಿಯಲ್ ಬಂತು, ಎರಡೆರಡು ಸೀರಿಯಲ್ ಮಾಡಿದ್ದವಳು ನಯನ ನಾಗರಾಜು, ಮತ್ತು ಅವ್ಳು ಬೋರ್ಡ್ಗೆ ಇಲ್ಲ. ಅಂಥವ್ರಿಗೆಲ್ಲ ಅವಕಾಶ ಕೊಡೋಲ್ಲ, ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಕನ್ನಡದವ್ರು ಹೀರೋಯಿನ್ಗೆ ಎಲ್ಲರಿಗೂ ಕೊಡಬೇಕು ಸರ್. ಚಾರುಗೆ ಗಂಡ್ಮಗು ಆಗುತ್ತೆ. ವಿಶ್ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು? ಜಾತಿ ಅಂತ ಈ ಕಾಲದಲ್ಲಿ ಇನ್ನೂ ಜಾತಿ ಅಂತ ಬಿಡ್ಕೋತಾರಲ್ಲ, ಅಂಥವ್ರು ಬಂದು ಸಿನಿಮಾನ ನೋಡಬೇಕು. ಕಾಮಿಡಿ ಹೀರೋ ಆಗಿ ಹೀರೋ ಆಗಿ ರೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದು ಚಿಕ್ಕ ಅಭಿನಯ ಮಾಡಿದ್ದೀವಿ, ತುಂಬಾ ಖುಷಿ ಆಯಿತು. ಎಲ್ಲರೂ ಬಂದು ಸಿನಿಮಾ ನೋಡಿ. ಏನು ಸೀನ್ ಇಷ್ಟ ಆಯಿತು? ಯಾವ ಸೀನು ಯಾವ ಪರ್ಟಿಕ್ಯುಲರ್ ಏನು ಇಷ್ಟ ಆಯಿತು? ನನಗೆ ಏನು ಇಷ್ಟ ಆಯಿತು? ಫುಲ್ ಸಿನಿಮಾನೇ ಚೆನ್ನಾಗಿದೆ. ಯೋಗರಾಜ್ ಭಟ್ ಮೂವಿ ಅಂದರೆ ನಾವು ಕೇಳಬೇಕಾ? ಕತೆ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಲ್ವಾ, ಅದೇ ಖುಷಿ ಆಯಿತು. ಮತ್ತೆ ಬಂದು ನೋಡ್ತೀರಾ? ಹಾಂ, ಸಾಯಂಕಾಲ ಮತ್ತೆ ಫ್ಯಾಮಿಲಿ ಸಮೇತವಾಗಿ ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಹಾಗಾಗಿ ಹೊಸಬ್ರು ಸಿನಿಮಾಗೆ ಬರ್ತಾ ಇದ್ದಾರೆ. ಮತ್ತು ನಿರ್ಮಾಪಕರು ಒಂದು ಹೊಸಬ್ರಿಗೊಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳನ್ನ ನೋಡಿ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಡ್ತೀನಿ. ನಮಸ್ಕಾರ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನೋಡಿ ಸಿನಿಮಾ ಎಲ್ಲ ನೋಡಿ, ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.